ಯಾಕಂತಂದರೆ ವಿದ್ಯೆಯನ್ನು ಕೊಡೋದಕ್ಕೋಸ್ಕರನೇ ಈ ಶಾಲಾ ಕಾಲೇಜುಗಳು ಹುಟ್ಕೊಂಡಿದ್ದು. ಆ ವಿದ್ಯಾರ್ಜನೆಯನ್ನು ಪಡೆದುಕೊಳ್ಳೋಕ್ಕಂತಲೇ ನಾವೆಲ್ಲ ವಿದ್ಯಾರ್ಥಿಗಳು ನಮ್ಮ ಗುರುಗಳನ್ನು ಅರಿಸ್ಕೊಂಡು ಈ ಕಾಲೇಜಿನಂತ ಬಂದಿರೋದು. ಮುಖ್ಯವಾಗಿ ಈ ಸರಸ್ವತಿ ಮಾತೆಯ ಸುಪುತ್ರಿಯರಿರ್ತಕ್ಕಂಥ ಈ ಮಹಾರಾಣಿ ಕಾಲೇಜಿನ ಎಲ್ಲ ಮೇಡಮ್ಗಳಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ಎಲ್ಲಿಯ ವಿಜಯಪುರ, ಎಲ್ಲಿಯ ಬೆಂಗಳೂರು, ಅಲ್ಲಿಂದ ಇಲ್ಲಿ ಬರಬೇಕು ಅಂದರೆ ಒಂದು 700 ಕಿಲೋಮೀಟರ್ ದಾಟಿ ಬರಬೇಕು. ನಾನು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ ನಾನೊಂದಿನ ಬೆಂಗಳೂರಿಗೆ ಬರ್ತೀನಿ, ಜೊತೆಗೆ ಈ ಒಂದು ಇಂಥ ಕಾಲೇಜಿನಲ್ಲಿ ಕಲಿತೀನಿ ಅಂತೇಳಿ. ಯಾಕಂತಂದ್ರೆ ಯಾವುದೇ ಒಂದು ಎಲ್ಲರೂ ಅಂತಾರೆ ನಾರ್ಮಲ್ ಆಗಿ ಮಹಾರಾಣಿ ಕಾಲೇಜ್ ಅಂದಾಗ ಏನಿಲ್ಲ, ಇಲ್ಲೇನು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಚೆನ್ನಾಗಿ ಮೂಲ ಸೌಕರ್ಯಗಳಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಯಾವುದೋ ಒಂದು ಕಾಲೇಜಲ್ಲಿ ಇರ್ಬೋದು ಅಳಿಬೇಕು ಅಂದ್ರೆ ನನ್ನ ಪ್ರಕಾರ ಮುಖ್ಯವಾಗಿ ಬಿಲ್ಡಿಂಗ್ ಅಂತಿದ್ದಲ್ಲ, ಅಥವಾ ಸ್ಟೂಡೆಂಟ್ಸ್ಗಳು ಯಾವ ರೀತಿ ಸ್ಟೈಲಿಶ್ ಆಗಿ ಬರ್ತಾರೆ ಅದರಿಂದಲ್ಲ. ಮುಖ್ಯವಾಗಿ ಅಳಿಬೇಕಾಗಿರ್ತಕ್ಕಂಥದ್ದು ಆ ಒಂದು ಕಾಲೇಜಿನಲ್ಲಿ ಗುರುಗಳು ಯಾವ ರೀತಿ ಇದ್ದಾರೆ ಅಂತಕ್ಕಂಥದ್ದು. ಆ ಗುರುಗಳು ಯಾವ ರೀತಿ ಇರ್ತಾರಲ್ಲ ಅದೇ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಿರ್ಮಾಣ ಆಗ್ತಾರೆ, ಜೊತೆಗೆ ಆ ಕಾಲೇಜಿಗೆ ನೆರವು ಕೂಡ ತಂದುಕೊಡ್ತಾರೆ. ಅಂಥ ಒಂದು ಮೆರಗನ್ನು ಹಲವಾರು ವರ್ಷಗಳಿಂದ ಈ ಒಂದು ಕಾಲೇಜಿನಲ್ಲಿ ಎಲ್ಲ ಒಂದು ಪ್ರಾಧ್ಯಾಪಕರು ಜೊತೆಗೆ ಸರ್ ಇರ್ಬೋದು, ಮೇಡಮ್ ಕೂಡ ಮಾಡ್ತಾ ಬಂದಿದ್ದಾರೆ. ಅಂಥ ಒಂದು ಕಾಲೇಜಿನಲ್ಲಿ ನಾನು ಈ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಆ ಒಂದು ಹೆಮ್ಮೆ ಕೂಡ ನನಗೆ ಐತಿ, ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಈ ಮಹಾರಾಣಿ ಕಾಲೇಜಿನ ಸ್ಟೂಡೆಂಟ್ಸ್ ಅಂತೇಳಿ. ಜೊತೆಗೆ ನನ್ನ ಜರ್ನಿ ಬಗ್ಗೆ ಹೇಳಬೇಕಾದ್ರೆ ಮುಖ್ಯವಾಗಿ ಡಿಗ್ರಿ ಮುಗಿದ ನಂತರ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರುತ್ತೆ, ಏನು ಮಾಡಬೇಕು ನೆಕ್ಸ್ಟ್ ಅಂತೇಳಿ. ಅದರಾಗೂ ಮುಖ್ಯವಾಗಿ ಈ BA ಕಲ್ತಿರ್ತಕ್ಕಂಥ ಸ್ಟೂಡೆಂಟ್ಸ್ಗಳಿಗಂತೂ ಏನು ಮಾಡಬೇಕು ನೆಕ್ಸ್ಟ್ ಅನ್ನೋದೇ ಗೊತ್ತಿಲ್ಲ. BComದವರು ಅಥವಾ ಇಂಜಿನಿಯರಿಂಗ್ ಮಾಡಿದವರು ಏನು ಡೈರೆಕ್ಟಾಗಿ ಕಂಪ್ನಿಗೆ ಅಲ್ಲೇ ಸೇರ್ಕೋತಾರೆ. ಬಟ್ BA ಮಾಡಿದವ್ರಿಗೆ ಆಪ್ಷನ್ಸ್ ಇರೋಲ್ಲ, ಒಂದು ಟೀಚಿಂಗ್ ಫೀಲ್ಡಿಗೆ ಹೋಗಬೇಕು, ಇಲ್ಲ ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಬೇಕು. ಬಟ್ ಅವಾಗ ನಾನು ಚೂಸ್ ಮಾಡ್ಕೊಂಡಿದ್ದು ಕಾಂಪಿಟೇಟಿವ್ ಫೀಲ್ಡಿಗೆ ಹೋಗಬೇಕು ಅಂತಲೇ ನಾನು ಇಲ್ಲಿ ಬಂದಿರೋದು ಬೆಂಗಳೂರಿಗೆ. ಬಟ್ ಅವಾಗ ನಮ್ಮ ಪಪ್ಪ ಏನು ಗೈಡೆನ್ಸ್ ಮಾಡಿದ್ರು ಅಂದ್ರೆ, ಇಲ್ಲ ಅದು ಕಾಂಪಿಟೇಟಿವ್ ಜೊತೆಗೆ ನೀನು ಮಾಸ್ಟರ್ ಡಿಗ್ರಿನೂ ಮಾಡಿದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಪ್ಲಸ್ ಆ್ಯಡ್ ಆಗಿರುತ್ತೆ, ಅದನ್ನು ಮಾಡು ಅಂತ ಹೇಳಿ ಅವರು ಒಂದು ಸಪೋರ್ಟಿವ್ ಆಗಿ ನಾನಿಲ್ಲಿ ನಿಂತಿದ್ದೀನಿ, ಅಥವಾ ಫೈನಾನ್ಸಿಯಲಿ ಇರ್ಬೋದು, ಪ್ರತಿಯೊಂದು ಇರ್ಬೋದು, ನಾನಿಲ್ಲಿ ನಿಂತಿದ್ದೀನಿ ಅಂದರೆ ಅದು ಮುಖ್ಯ ಕಾರಣ ನನ್ನ ತಂದೆ ತಾಯಿ. ಸೊ ಮಧ್ಯೆ ತಾಯಿಗೆ ಅವರಿಗೆ ಧನ್ಯವಾದನ ಅರ್ಪಿಸ್ತೀನಿ. ಅದಾದ ನಂತರ ನಾನು ಅಡ್ಮಿಷನ್ ಮಾಡಬೇಕು ಅಂತ ಕಾರಣಕ್ಕೂ ಬಂದಿರಲಿಲ್ಲ. ಬಟ್ ಸಡನ್ನಾಗಿ ಈ ಶಿಕ್ಷಣ ಅಧಿಕಾರಿ ಆಗಿರ್ತಕ್ಕಂಥ ತುಕಾರಾಮ್ ಸರ್ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೀನಿ. ಯಾಕಂತಂದ್ರೆ ಅವರೇ ಈ ಒಂದು ಕಾಲೇಜನ್ನ ಪರಿಚಯಿಸಿದ್ದು. ಅದಾದ ನಂತರ ಫಸ್ಟ್ ನಾನು ನೋಡಿದ್ದು ಮಧುಮತಿ ಮ್ಯಾಮ್, ವಿಜಯಶ್ರೀ ಮ್ಯಾಮ್. ಅವಾಗೆ ನನಗೊಂದು ಹೋಗಿ ಬಂದಿದ್ದು, ಇಲ್ಲ ಮಾಸ್ಟರ್ ಡಿಗ್ರಿ ಮಾಡಬೇಕು, ಜೊತೆಗೆ ಪ್ರೊಫೆಸರ್ ಅಂದರೆ ಯಾವ ರೀತಿ ಇರ್ತಾರೆ ಅಂತಕ್ಕಂಥದ್ದು ಕೂಡ ಈ ಟೀಚರ್ಸ್ಗಳನ್ನು ನೋಡಿ ನನಗೆ ಗೊತ್ತಾಗಿತ್ತು. ಅದಾದ ನಂತರ ಎಲ್ಲಕ್ಕಿಂತ ಮುಖ್ಯವಾಗಿ ಅಡ್ಮಿಷನ್ಗೆ ಕಾರಣಕರ್ತರೆ ಕುಂಡಲ್ ಸರ್. ಯಾಕಂತಂದರೆ ನಾನು ಈ ಕಾಲೇಜಿಗೆ ಬಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ. ಕೊನೆಗೆ ಅಕ್ಟೋಬರ್ 31 ಲಾಸ್ಟ್ ಡೇನಲ್ಲಿ ನಾನು ಮಾಡಬೇಕು ಮಾಡಬಹುದು ನಿರ್ಧಾರದಲ್ಲೇ ಈ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ದು. ಅಲ್ಲೇ ಕುತ್ಕೊಂಡೆ ನಾನೆಲ್ಲ ಡಾಕ್ಯುಮೆಂಟನ್ನು ಶೇರ್ ಮಾಡಿದ್ದೀನಿ, ಜೊತೆಗೆ ಅಲ್ಲೇ ಫೋನ್ಪೇ ಎಲ್ಲ ಮಾಡಿದ್ರೆ ಸರ್ ನನಗೆ ಅಡ್ಮಿಷನ್ ಮಾಡಿದ್ದಾರೆ. ಸ್ಪೆಷಲ್ ಆಗಿ ಈ ಒಂದು ಇದಕ್ಕೆ ನಾನು ಈ ಒಂದು ಜರ್ನಿಗೆ ಪುನಃ ಸರಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಒಂದು ಈ ಡಿಪಾರ್ಟ್ಮೆಂಟ್ಗೆ HOD ಆಗಿರ್ತಕ್ಕಂಥ ಸುಮಾ ಮ್ಯಾಮ್ ಇರ್ಬೋದು. ಸುಮಾ ಮ್ಯಾಮ್ ಅಂತೂ ಸೇಮ್ ತಾಯಿ ಥರ ಹೇಳ್ಕೊಡ್ತಾರೆ. ಯಾಕಂದ್ರೆ ಅವರು ಯಾವಾಗಲೂ ಮುಖದಲ್ಲಿ ಸ್ಮೈಲ್ ಇರ್ಬೋದು, ಜೊತೆಗೆ ಯಾವುದೋ ಒಂದು ಪರ್ಸನಲ್ ಗೈಡೆನ್ಸ್ ಇರ್ಬೋದು, ಪ್ರತಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಏನಂದ್ರೆ ನಗುಮುಖದಿಂದಲೇ ಮಾತಾಡಿಸ್ತಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಹೇಳ್ತೀನಿ. ಮುಂದೆ ಜೀವನದಲ್ಲಿ ಮಿಸ್ ಮಾಡ್ಕೋತೀನಿ ಅಂತಲೇ ಹೇಳ್ತೀನಿ. ಜೊತೆಗೆ ಮಧುಮತಿ ಮ್ಯಾಮ್ ಇರ್ಬೋದು. ಮಧುಮತಿ ಮ್ಯಾಮ್ ಬಗ್ಗೆ ಹೇಳೋದಕ್ಕಿಂತ ಎಲ್ಲರಿಗೂ ಗೊತ್ತೈತೆ. ಯಾಕಂದ್ರೆ ಅವ್ರ ಬಗ್ಗೆ ಅವರು ಮಾದರಿಗಳ ಬಗ್ಗೆ ಮಾತನಾಡೋದಕ್ಕಿಂತ ಅವರು ಮಾದರಿಯಾಗಿ ಇದ್ದಿದ್ದಾರೆ. ಇಷ್ಟು ದಿನ ಇದ್ದಿದ್ದಾರೆ, ಇವಾಗೂ ಇದ್ದಾರೆ, ಮುಂದೂ ಕೂಡ ನಮ್ಮಂಥ ಸಾವಿರಾರು ವಿದ್ಯಾರ್ಥಿಗಳಿಗೆ ಅವ್ರ ಗೈಡೆನ್ಸ್ ಇರುತ್ತೆ. ಜೊತೆಗೆ ಪರ್ಸನಲ್ ಆಗಿ ಹೇಳಬೇಕಾದ್ರೆ ಮೇಡಮ್ ಅವರು ಪ್ರತಿಯೊಂದು ಕ್ಲಾಸಸ್ಗಳಲ್ಲಿ ಕೂಡ ಏನು ಅಂದರೆ ಮೋಟಿವೇಶನ್ ಆಗಿ ಹೇಳ್ತಾ ಇದ್ರು. ಅವರು ಒಂದು ಸಣ್ಣ ಸಣ್ಣ ವಿಷಯಗಳು ಕೂಡ ಏನೊಂದು ಸಣ್ಣ ಸಣ್ಣ ಪ್ರಯತ್ನ ದೊಡ್ಡ ಪ್ರಯತ್ನಗಳಿಗೆ ದಾರಿ ಆಗಿಕೊಡ್ತಾರೆ ಅಂತ ಹೇಳಿ ಆ ಒಂದು ವಾಕ್ಯ ಅದಲ್ಲ, ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ಯಾಕಂದರೆ ನಾವು ಸಣ್ಣವರು ಅಂತ ಅನ್ಕೊಳ್ತೀವಿ, ನಮ್ಮಲ್ಲಿ ಶಕ್ತಿ ಇದ್ರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಬಟ್ ಆ ಸಣ್ಣ ಸಣ್ಣ ಪ್ರಯತ್ನಗಳ ಮೂಲಕ ನಾವು ಅದನ್ನು ಮುಂದುವರಿಸಿದಾಗ ನಾವು ಕೂಡ ಲೈಫಲ್ಲಿ ದೊಡ್ಡ ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥ ಒಂದು ಮಾದರಿ ವ್ಯಕ್ತಿಗಳಾಗಿ ಈ ಒಂದು ವೇದಿಕೆ ಮೇಲೆ ನಮ್ಮೆಲ್ಲ ಶಿಕ್ಷಕರು ಕೂತಿದ್ದಾರೆ. ಅದಾದ ನಂತರ ವಿಜಯಶ್ರೀ ಮ್ಯಾಮ್ ಬಗ್ಗೆ ಹೇಳಬೇಕಾದ್ರೆ ಮ್ಯಾಮ್ನಲ್ಲಿ ಕೊರತೆ ಅಂತಾರಲ್ಲ, ಎಲ್ಲರೂ ಕೊರತೆ ಅಂತ ಹುಡುಗರು ಅಂತೇಳಿ, ಬಟ್ ಮ್ಯಾಮ್ನಲ್ಲಿ ಯಾವ ಕೊರತೆನೂ ಕಾಣಲ್ಲ. ಯಾಕಂದರೆ ಆ್ಯಕ್ಟಿಂಗ್ ಇರ್ಬೋದು, ಗೈಡ್ ಮಾಡ್ತಕ್ಕಂಥದ್ದು ಇರ್ಬೋದು, ಅವ್ರ ಟೀಚಿಂಗ್ ಸ್ಕಿಲ್ ಇರ್ಬೋದು, ಈವನ್ ಬರೆಯೋ ಸ್ಕಿಲ್ ಇರ್ಬೋದು, ಅವರು ಸ್ಟೇಜ್ ಕರೇಜ್ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ಮಹಾರಾಣಿ ಕಾಲೇಜಿನಲ್ಲಿ ಮುಂದಾಳತ್ವವನ್ನು ಮ್ಯಾಮ್ ವಹಿಸ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ನಾನು ಕೂಡ ಪ್ರೊಫೆಸರ್ ಆದ್ರೆ ಮ್ಯಾಮ್ ಯಾವ ರೀತಿಯಾಗಿ 360 ಆ್ಯಂಗಲಲ್ಲಿ ಇದ್ದಾರಲ್ಲ, ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಬಡಶಿಲ ಮ್ಯಾಮ್ ಬಗ್ಗೆ ಹೇಳಬೇಕಾದ್ರೆ ಅವರು ಕೂಡ ಅಷ್ಟೇ
ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀನಾಥ್ ಸರ್ ಇರ್ಬೋದು, ಶ್ರೀನಾಥ್ ಸರ್ ಜೊತೆಗೆ ರಶ್ಮಿ ಮ್ಯಾಮ್. ಯಾಕಂದರೆ ಮ್ಯಾಥ್ಸು ಸ್ಟ್ಯಾಟಿಸ್ಟಿಕ್ಸ್ ಬಂದಾಗ ಡಿಗ್ರಿಯಲ್ಲಿ ನಾವು ಜಸ್ಟ್ ಬರೀ ಪರಿಚಯ ಮಾಡ್ಕೊಂಡಿರ್ತೀವಿ. ಅಲ್ಲಿ ಡಿಗ್ರಿಯಲ್ಲಿ ಯಾವ ರೀತಿ ಎಲ್ಲರಿಗೂ ಒಂದೇ ಲೆವೆಲಲ್ಲಿ ಟೀಚ್ ಮಾಡಿರಲ್ಲ. ಬಟ್ ನಾವು ಎಕನಾಮಿಕ್ಸ್ ಸ್ಟೂಡೆಂಟ್ಸ್ ಆಗಿ ಆ ಒಂದು ಈ ಒಂದು ಎಕನಾಮೆಟ್ರಿಕ್ಸ್ ಇರ್ಬೋದು, ಸ್ಟ್ಯಾಟಿಕ್ಸ್ ಇರ್ಬೋದು, ಮ್ಯಾಥಮೆಟಿಕ್ಸ್ ಈ ಒಂದು ಭಾಗಗಳಿಗೆ ನಾವು ಪ್ರಾಮುಖ್ಯತೆ ಕೊಟ್ಟಿದ್ದೇ ಆದ್ರೆ ಶ್ರೀನಾಥ್ ಸರ್ ಯಾವ ರೀತಿಯಾಗಿ ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲೇ ಒಂದು ಒಳ್ಳೆ ಪೊಸಿಷನ್ ಅದಾರಲ್ಲ, ಆ ರೀತಿ ನಾವು ಕೂಡ ಆಗ್ಬೋದು ಅನ್ನೋದಕ್ಕೆ ಸರ್ ಒಂದು ಮಾದರಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೆದ್ದಾರಿ ಸರ್ ಇರ್ಬೋದು, ಸರ್ ಟೀಚಿಂಗ್ ನಾನು ಕಲ್ತಿಲ್ಲ, ಬಟ್ ಆದರೂ ಸರ್ ಯಾವಾಗಲೂ ಶಾಂತ ರೀತಿ ಸ್ವಭಾವದವರಾಗಿ ಎಲ್ಲ ಲಘುಮುಖರಿಂದ ಇಟ್ಕೊಂಡು ಜೊತೆಗೆ ಎಲ್ಲ ಒಂದು ವಿದ್ಯಾರ್ಥಿಗಳ ಒಂದು ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಜೊತೆಗೆ ಏನು ಅಂದರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ ಇರ್ಬೋದು, ಯಾಕಂದರೆ ಹೊಸ ಕಾಲೇಜು ಜೊತೆಗೆ ಅಲ್ಲಿ ಬಿಟ್ಟು ಬಂದಿರತಕ್ಕಂಥ ಇಲ್ಲಿ ಫ್ರೆಂಡ್ಸ್ಗಳು ಎಲ್ಲ ಹೊಸದಾಗಿ ಇದ್ದರು. ಬಟ್ ಆದರೂ ಅಡ್ಜಸ್ಟ್ ಆಗಕ್ಕೆ ಒಂದು ತಿಂಗಳಾಯಿತು ಅಂತ ಅನ್ಕೊತೀನಿ. ಬಟ್ ಆದ ನಂತರ ಇವಾಗ ಹೆಂಗೆ ಅನಿಸ್ತೈತಿ ಅಂದ್ರೆ ಇವ್ರನ್ನ ಬಿಟ್ಟು ಹೋಗಲೇಬಾರ್ದೇನೋ ಆ ಥರ ಫೀಲ್ ಕೊಡತೈತಿ. ಬಟ್ ಆದರೂ ಪರ್ಸ್ನಲ್ ಆಗಿ ಎಲ್ಲ ಒಂದು ಫ್ರೆಂಡ್ಸ್ಗಳಿಗೆ ನಾನು ಹೇಳೋದೇನು ಅಂದ್ರೆ ಮೊದಲನೇದಾಗಿ ಯಾರು ಪರಿಚಯ ಇರಲ್ಲ, ಬಟ್ ಆ ಪರಿಚಯ ಇರೋದು ಅಪರಿಚಿತರಾಗಿ ಪರಿಚಯ ಆಗ್ತೀವಿ. ಬಟ್ ಅಪರಿಚಿತರಾಗಿ ಹೋಗಬೇಕಾದಾಗ ಪರ್ಮನೆಂಟಾಗಿ ನಮ್ಮ ಮೆಮೊರಿಯಲ್ಲಿ ಪರಿಚಿತ ಅಂತಕ್ಕಂಥ ಸ್ಥಾನವನ್ನು ಉಳಿಸ್ಕೊತಾರೆ. ಅಂಥ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ನಮ್ಮ ಒಂದು ಮಹಾರಾಣಿ ಕಾಲೇಜಿನ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಿನ ಎಲ್ಲ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಎಲ್ಲರಿಂದ ನಾನು ಕಲ್ತಿದ್ದೀನಿ. ಯಾಕಂದರೆ ಎಲ್ಲ ಪ್ರತಿಯೊಂದು ವಿಷಯವನ್ನು ಒಬ್ಬರಲ್ಲೇ ಎಲ್ಲ ಇರಲ್ಲ, ಪ್ರತಿಯೊಬ್ಬರಿಂದಲೂ ಕಲಿಬೇಕಾಗುತ್ತೆ. ಅದೇ ರೀತಿಯಾಗಿ ಪರ್ಸನಲ್ ಆಗಿ ಹೇಳಬೇಕಾದ್ರೆ ನಾನು ಆಗಿನ ಇಲ್ಲಿ ಬಂದಾಗ ನನ್ನ ಫ್ಯಾಮಿಲಿ ಥರ ಯಾರು ಫೀಲ್ ಆಗಿ ಅಂದ್ರೆ ಅಷ್ಟು ವಾತಾವರಣ ಸೆಟ್ ಆಗಿರಲಿಲ್ಲ. ಬಟ್ ಫಸ್ಟ್ ಆಫ್ ಆಲ್ ಆಗಿ ಹೆಣ್ಮಕ್ಳು ಕನೆಕ್ಟ್ ಆದರು, ಫ್ಯಾಮಿಲಿ ಥರನೇ ಒಂದು ಟ್ರೀಟನ್ನು ಕೊಟ್ಟರು. ಸೊ ಅವರಿಗೂ ಪರ್ಸನಲ್ ಆಗಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಯಶೋಧ ಇರ್ಬೋದು, ಪಲ್ಲವಿ ಇರ್ಬೋದು, ಶ್ರುತಿ ಇರ್ಬೋದು, ದೀಪಿಕಾ ಇರ್ಬೋದು, ಅದೇ ರೀತಿಯಾಗಿ ಪ್ರೇಮ, ಪ್ರಿಯಾಂಕಾ, ಎಲ್ಲರನ್ನೂ ಅಷ್ಟೇ ಎಲ್ಲರಿಂದಲೂ ಒಂದು ವಿಷಯವನ್ನು ಕಲ್ತ್ಕೊಂಡು. ಯಾರೂ ಪರ್ಫೆಕ್ಟ್ ಅಲ್ಲ, ಬಟ್ ಯಾರು ಇಂಪರ್ಫೆಕ್ಟು ಅಲ್ಲ, ಬಟ್ ಎಲ್ಲರಿಂದಲೂ ಕಲಿಯುವಂಥ ವಿಷಯವನ್ನು ನಾನು ಕಲ್ತಿದ್ದೀನಿ. ಸೊ ನಿಮಗೂ ಕೂಡ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲಿಂದಲೋ ಬಂದವರು ನಾವು ಒಂದಿನ ಭೇಟಿ ಆದ್ವಿ, ಮತ್ತೊಂದು ದಿನ ಬರಲಿ, ನಮ್ಮ ಭೇಟಿಗೆ ತರಲಿ, ಆ ಬಾಲ್ಯದ ನೆನಪು ಮತ್ತೆ ಮತ್ತೆ ಬರಲಿ ನಮ್ಮ ಒಂದು ಈ ಒಂದು ಲೈಫಲ್ಲಿ ಮುಗುಳ್ನಗೆರೆ ಎಲ್ಲರಿಗೂ ಹರಡಲಿ ಅಂತ ಹೇಳ್ತಾ, ಅದೇ ಜೊತೆಗೆ ಏನು ಅಂದರೆ ಎಲ್ಲರೂ ಒಂದು ಇದು ಮುಗಿದ ನಂತರ ನಾವು ಇವತ್ತಿನ ಒಂದು ಸಂದರ್ಭದಲ್ಲಿ ಗುರು ಕಾಣಿಕೆಯಾಗಿ ನಮ್ಮ ಟೀಚರ್ಸ್ಗಳಿಗೆ ನಾವು ಏನು ಕೊಟ್ಟಿಲ್ಲ, ಅವ್ರ ಕಡೆಯಿಂದ ವಿದ್ಯಾದಾನವನ್ನು ತಗೊಂಡಿದ್ದೀವಿ. ಜೂನಿಯರ್ಗಳ ಕಡೆಯಿಂದ ಸೆಂಡಪ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನಮ್ಮ ಕಡೆಯಿಂದ ಗುರು ಕಾಣಿಕೆಯಾಗಿ ಯಾರೂ ಕೊಟ್ಟಿಲ್ಲ. ಬಟ್ ನಮ್ಮ ಭಾರತೀಯ ಒಂದು ಪರಂಪರೆಯಲ್ಲಿ ಗುರು ಕಾಣಿಕೆಯ ಗುರು ಶಿಷ್ಯರ ಸಂಬಂಧ ಅಂತಲ್ಲಿ ಗುರು ಕಾಣಿಕೆ ಪದ್ಧತಿ ಇತ್ತು. ಆ ಪದ್ಧತಿಯಲ್ಲಿ ನಮ್ಮೆಲ್ಲ ಒಂದು ಫ್ರೆಂಡ್ ಸರ್ಕಲ್ದಿಂದ ನಾವೆಲ್ಲ ಫ್ಯೂಚರಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದು ಅದು ಜಾಬು ಹಿಡಿದಿರ್ಬೋದು, ಕಿರಿದಿರ್ಬೋದು, ಬಟ್ ಸಮಾಜದಲ್ಲಿ ನಾವು ಯಾವ ರೀತಿಯಾಗಿರ್ತಕ್ಕಂಥ ಒಂದು ನಮ್ಮ ವ್ಯಕ್ತಿತ್ವವನ್ನು ನಾವು ರೂಪಿಸ್ಕೊತೀವಲ್ಲ, ಆ ವ್ಯಕ್ತಿತ್ವ ಏನಾಯ್ತಲ್ಲ ಅದೇ ಒಂದು ವ್ಯಕ್ತಿತ್ವನೇ ನಮ್ಮೆಲ್ಲ ಒಂದು ಶಿಕ್ಷಕರಿಗೆ ಗುರು ಕಾಣಿಕೆಯಾಗಿ ನಾವೆಲ್ಲ ಕೊಡೋಣ ಅಂತ ಹೇಳ್ತಾ, ಜೊತೆಗೆ ಜೂನಿಯರ್ಗಳು ಇರ್ಬೋದು, ಅವ್ರ ಸಂಖ್ಯೆ ಪ್ರಮಾಣ ಕಮ್ಮಿ ಇರ್ಬೋದು, ಆದರೂ ಕೂಡ ಮುಂದಾಳತ್ವವನ್ನು ವಹಿಸ್ಕೊಂಡು ನಮ್ಮೆಲ್ಲರ ಒಂದು ಈ ಒಂದು ಒಪಿನಿಯನ್ ಶೇರ್ ಮಾಡಲಿಕ್ಕೆ ಅವರು ಮಾಡಿಕೊಟ್ಟಿರ್ತಕ್ಕಂಥ ಜೂನಿಯರ್ಸ್ಗಳು ಕೂಡ ಧನ್ಯವಾದಗಳನ್ನು ಹೇಳ್ತಾ ಅವರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ನಾನು